ಅಷ್ಟಿಲ್ಲ ಅಂದಿದ್ರೆ ಶ್ರಾವಣಿ ಅದಕ್ಕಿನ್ನ ಸಹಿಸ್ಕೊಂಡು ಇಷ್ಟ ದಿನ ಇರಕ್ಕಾಗ್ತಿತ್ತಾ? ಅದು ಅಲ್ಲದೆ ಶ್ರಾವಣಿ ಅದಕ್ಕೆ ಮಾತಿಗೆ ಅವ್ನ ಜೀವನನೇ ಪಣಕ್ಕಿಟ್ಟು ಬೆಲೆ ಕೊಡಕ್ಕಾಗ್ತಾ ಇತ್ತಾ? ನಮ್ಮ ಅಣ್ಣ ಒಂಥರ ದಡ್ಡ ಇದ್ದಾಗೆ, ಅವನಿಗೆ ಅವನ ಪ್ರೀತಿ ಬಗ್ಗೆನೇ ಅರ್ಥ ಆಗ್ತಿಲ್ಲ, ಇನ್ನು ಶ್ರಾವಣಿ ಅದಕ್ಕೆ ಮನ್ಸಲ್ಲಿರೋ ಪ್ರೀತಿ ಅರ್ಥ ಆಗತ್ತಾ? ಹೌದೌದು, ಅವನ್ಗೆ ಈ ಪ್ರೀತಿನ ನಾವು ಅರ್ಥ ಮಾಡಿಸ್ಬೇಕು. ಏನೋ ಕಣೆ, ನನಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಶ್ರಾವಣಿ ಅಮ್ಮನ ಮೇಲೆ ನಮ್ಮ ಸುಬ್ರಹ್ಮಣ್ಯಂಗೆ ಸ್ವಲ್ಪನಾರು ಪ್ರೀತಿ ಇದ್ದಿದ್ರು ನನ್ನ ಹತ್ರ ಆದ್ರೂ ಹೇಳ್ಕೊತಿದ್ನಲ್ಲ. ಲೇ ದಡ್ಡಿ, ಅವರೆಲ್ಲ ಅವಾಗಿಂದನೂ ಅದನ್ನೇ ಹೇಳ್ತಾ ಇರೋದು. ಸುಬ್ಬು ಮನಸ್ಸಲ್ಲಿ ಪ್ರೀತಿ ಇರೋದು ಅವನಿಗೆ ಗೊತ್ತಿಲ್ಲ ಅಂದಮೇಲೆ ನಿನ್ನ ಹತ್ರ ಹೇಗೆ ಹೇಳ್ಕೊತಾನೆ? ಕೆಲವ್ರ ಮನಸ್ಸಲ್ಲಿ ಪ್ರೀತಿ ಹೇಗಿರುತ್ತೆ ಗೊತ್ತಾ? ಕಣ್ಣೊಳಗಿರೋ ಒಂದು ಕಪ್ಪು ಚುಕ್ಕಿ ಇದ್ದಾಗಿರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಕಣೆ. ನೀನೇ ನೋಡ್ಕೊ, ನಿನ್ನ ಕಣ್ಣಲ್ಲಿರೋ ಕಪ್ಪು ಚುಕ್ಕಿ ನಿನ್ ಕಾಣಿಸ್ತಾ ಇದೆಯಾ? ಇಲ್ಲ ತಾನೆ? ಅಲ್ಲ ರೀ, ಅದು ಹಾಗೆ ಕಣ್ರಿ. ನೀವ್ ಹೇಳೋ ಸರಿ, ಆದ್ರೆ ನಮ್ಮ ಕಣ್ಣೊಳಗಡೆ ಇರೋ ಕಪ್ಪು ಚುಕ್ಕಿ ನಮ್ಗೆ ಕಾಣಕ್ ಸಾಧ್ಯ? ಹಾಗೇ ಆಗ್ತಾ ಇರೋ ಸುಬ್ಬುಗು. ಅವನು ಒಳಗಡೆ ಇರೋ ಪ್ರೀತಿ ಅವನಿಗೆ ಗೊತ್ತಾಗ್ತಿಲ್ಲ ಕಣೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಕಣ್ಣೊಳಗೆ ಏನಿರುತ್ತೆ ಅಂತ ಕಾಣುತ್ತೆ. ಸುಬ್ಬುಗೆ ಅವನ ಮನಸ್ಸಲ್ಲಿ ಏನಿದೆ ಅಂತ ತೋರ್ಸೋದಕ್ಕೆ ಕನ್ನಡಿ ಬೇಕು ಕಣೆ. ಆ ಕನ್ನಡಿ ನಾವಾಗಬೇಕು. ಕರೆಕ್ಟಾಗಿ ಹೇಳ್ದೆ ಅಪ್ಪ. ನಾವಾಡೋ ಪ್ರತಿ ಮಾತಿಂದನೂ ಸುಬ್ಬು ಅಣ್ಣಂಗೆ ಶ್ರಾವಣಿ ಅದಕ್ಕೆ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗೋ ಹಾಗೆ ಮಾಡ್ಬೇಕು. ಪಾಪ ಶ್ರಾವಣಿ ಅದಕ್ಕೆ ಈ ಮನೆಯಿಂದ ದೂರ ಆಗಿ ಅಣ್ಣನ ಪ್ರೀತಿನೂ ಇಲ್ಲದೆ ಎಷ್ಟು ನೋವಲ್ಲಿರ್ತಾಳೋ ಏನೋ. ಆ ನೋವು ಏನು ಅಂತ ಸುಬ್ಬುಗೂ ನಾವು ಅರ್ಥ ಮಾಡಿಸ್ಬೇಕು. ಶ್ರಾವಣಿ ಮೇಡಮ್ ಅವ್ರು ಇಲ್ಲ ಅಂದ್ರೆ ಅವನ ಜೀವನಾನೇ ನಡೆಯೋದಿಲ್ಲ ಅನ್ನೋ ತರ ಆಗ್ಬೇಕು. ಒಂದೊಂದು ಕ್ಷಣ ಕಳಿಯೋದಕ್ಕೂ ಕಷ್ಟ ಆಗ್ಬೇಕು. ಅವನ ಜೀವನಾನೇ ನಿಂತೋಯ್ತು ಅಂತ ಅನಿಸ್ಬಿಡ್ಬೇಕು. ಆಗ್ಲೇ ಶ್ರಾವಣಿ ಮೇಡಮ್ ಅವ್ರ ಬೆಲೆ ಅವನಿಗೆ ಗೊತ್ತಾಗೋದು. ಅದೆಲ್ಲ ಸರಿ, ಶ್ರೀವಲ್ಲಿ ಆರ್ಭಟನ ಹೆಂಗ್ರಿ ತಡಿಯೋದು? ನೀವೇ ನೋಡಿದ್ರಲ್ಲ ಹೆಂಗಾಡ್ತಿದ್ಲು ಅಂತ. ಅಮ್ಮ, ಅವಳ ಬಗ್ಗೆ ನಮಗ್ ಗೊತ್ತಿರೋದೆ ತಾನೆ. ಅವಳು ಇರೋದೇ ಹಾರಾಟ ಚಿರಾಟ ಮಾಡಕ್ಕೆ. ನೀವ್ ಅವಳ ಬಗ್ಗೆ ಚಿಂತೆ ಮಾಡಬೇಡಿ. ವರ, ಒಂದ್ ನಿಮಿಷ ಇರಮ್ಮ, ಅರ್ಶಿನ ಕುಂಕುಮ ತಗೊಂಡೋಗುವಂತೆ. ಏನೇ ನನ್ನ ಮನೆಯ ಮುದ್ದು ಸೊಸೆ, ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ನನ್ನ ಕಣ್ ತಪ್ಪಿಸಿ ಕದ್ದು ಮುಚ್ಚಿ ಇಲ್ಲಿಗೆ ಬಂದಿದ್ಯಲ್ಲ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ? ಇದ್ರಮ್ನವ್ರೆ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ರ? ಅವಳು ನಮ್ಮನೆಗೆ ಬಂದಿರೋದು, ಇದು ಅವಳು ತವ್ರ ಮನೆ. ತವ್ರ ಮನೆನಾ? ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ಪದ್ಮನಾಭ ಅವ್ರಿಗೆ ತವ್ರ ಮನೆಗೂ ಗಂಡನ ಮನೆಗೂ ವ್ಯತ್ಯಾಸ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ. ಇವಳನ್ನ ನನ್ನ ಮಗನ ಕಟ್ಟಿ ಈ ಮನೆಗೆ ಬಂದು ಸೇರ್ಕೊಂಡಿದ್ಲಲ್ಲ ಶ್ರಾವಣಿ, ಅವಳೇ ಮನೆಯಿಂದ ಹೊರಟೋದ್ಲು. ಇನ್ನು ಇವಳನ್ನ ಯಾಕೆ ನಾನು ಮನೇಲಿ ಇಟ್ಕೊಂಡಿರ್ಬೇಕು? ಶ್ರಾವಣಿಮ್ಮ ಮನೆ ಬಿಟ್ಟೋಗಿರೋದಕ್ಕೂ ವರನ್ಗೂ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ ತಾನೇ? ಏನು ಸಂಬಂಧ ಇಲ್ಲದೆ ಇಷ್ಟು ದಿನ ಅವಳು ನಿಮ್ ಮನೇಲಿ ಇದ್ಲಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಾ? ಈಗೇನ್ ಶ್ರಾವಣಿ ತವ್ರ ಮನೆಗೆ ಹೋಗಿದ್ದಾಳ? ಅದು ತವ್ರ ಮನೆ ಆದ್ರೆ ಇದು ಗಂಡನ ಮನೆನಾ? ಅಲ್ಲ, ಅಷ್ಟೆಲ್ಲ ನಾಟಕ ಮಾಡಿ ನನ್ನ ಮಗಳ ಮದ್ವೆ ನಿಲ್ಸಿ ನಿಮ್ ಮಗಳ ಮದ್ವೆ ಮಾತ್ರ ಚೆನ್ನಾಗಿ ಮಾಡಿ ಮುಗಿಸಿದ್ರಿ ಅಲ್ವಾ? ಇಂದ್ರಮ್ನವರು ಪೂರ್ತಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಹಂಗಾದ್ರೆ ಮನೆಯವ್ರಿಗೆಲ್ಲ ಇವತ್ತು ಫುಲ್ ಶಾಕ್ ಟ್ರೀಟ್ಮೆಂಟ್ ಅಂತನು. ಆ ಶ್ರಾವಣಿ ಇವಳನ್ನ ನನ್ನ ಮಗನ ಕಟ್ಟದ್ಲು ಅನ್ನೋ ಕರ್ಮಕ್ಕೆ ನಮ್ಮ ಮನೇಲಿ ಇಟ್ಕೊಂಡು ಅನ್ನ ಹಾಕ್ತಾ ಇದೀವಿ. ಆದ್ರೆ ಇವಳು ಮಾಡಿದ್ದೇನು? ಏನೇ ಅಮ್ಮ ಸೊಸೆ ಮುದ್ದು, ಈ ಮನೆಯವ್ರ ಜೊತೆ ಸೇರ್ಕೊಂಡು ಪಿತೂರಿ ಮಾಡಿ ಆ ಶ್ರಾವಣಿನ ಮತ್ತಿಲ್ಲಿ ಕರ್ಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಈ ಬುದ್ಧಿನ ನಿನ್ ಕೆಲಸದಲ್ಲೋ ಮನೆ ಕೆಲಸದಲ್ಲೋ ತೋರ್ಸು. ಅದನ್ ಬಿಟ್ಟು ಗಂಡನ್ ಮನೆ ಹಾಳು ಮಾಡೋದ್ರಲ್ಲ. ಏನ್ ಮಾತಾಡ್ತಿದ್ಯಮ್ಮ? ಅವಳಲ್ಲಿ ಮನೆ ಹಾಳು ಮಾಡ್ತಿದ್ದಾಳೆ. ಇನ್ನೇನು, ನಾನ್ ಮನೆ ಹಾಳು ಮಾಡ್ತಾ ಇದ್ದೀನಾ? ಬಾಯ್ ಮುಚ್ಕೊಂಡಿದ್ರೆ ಸರಿ. ಸಲಿಗೆ ಕೊಟ್ಟಿದ್ದೀನಿ ಅಂತ ಇಬ್ರು ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದೀರಾ. ನೋಡಿ ಪದ್ಮನಾಭ ಅವರೇ, ಶ್ರಾವಣಿಗೂ ಸುಬ್ಬುಗೂ ಮದ್ವೆ ಆಗಿಲ್ಲ, ಸಂಬಂಧ ಇಲ್ಲ ಅಂತ ಗೊತ್ತಾಗೋಯ್ತು. ಆ ಶ್ರಾವಣಿ ಅವ್ರ ಮನೆ ಹೋಗಿ ಸೇರ್ಕೊಂಡ್ಲು. ನನ್ನ ಮಗಳಿಗೂ ನಿಮ್ ಮಗನಿಗೂ ಮದ್ವೆ ಅರ್ಧದಲ್ಲೇ ನಿಂತು ಹೋಗಿತ್ತಲ್ಲ, ಆ ಮದ್ವೆ ಈಗ ನಡಿಬೇಕು ಅಷ್ಟೇ.
ಈಗ ಇದ್ದಕ್ಕಿದ್ದ ಹಾಗೆ ಇದ್ದಕ್ಕಿದ್ದಾಗೆ ಅಲ್ಲ, ಇದ್ದಕ್ಕಿದ್ದಾಗೆ ನಾಟಕ ಮಾಡಿ ನಿಲ್ಸಿದ ಮದ್ವೆನ ಮುಂದುವರ್ಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವ್ ಒಪ್ಕೊಳ್ಳಿ ಅಂತ ನಿಮ್ಮನ್ ಕೇಳ್ಕೊತಾ ಇಲ್ಲ. ನೀವ್ ಒಪ್ಕೊಳ್ದೆ ಇದ್ರೆ ಹೋಗ್ ಬೀದಿಲ್ ನಿಂತ್ಕೋತೀನಿ. ಜನರ ಮುಂದೆ ನಿಮ್ ಮನೆ ಮಾನ ಮರ್ಯಾದೆ ಹರಾಜಾಗ್ತೀನಿ. ಅವರೇ ತೀರ್ಮಾನ ಮಾಡ್ತಾರೆ. ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ಹೇಗಿದ್ಯಪ್ಪ? ಏನೋ ಮುಖದಲ್ಲಿ ಹೊಸ ಥರ ಕಳೆ, ಏನು ವಿಷಯ? ಕಳೆನಾ? ಹಾಗೇನಿಲ್ಲ ಯಜಮಾನ್ರೆ. ನಮ್ಮ ಮನೆಗೆ ಕಳೆ ಆಗಿದ್ದವರು ಶ್ರಾವಣಿ ಮೇಡಮು. ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ಮೇಲೆ ನಮ್ಮ ಮನೆ, ನನ್ನ ಮನಸ್ಸು ಎಲ್ಲ ಕತ್ಲಾಗೋಗಿದೆ. ಇನ್ನು ಕಳೆ ಎಲ್ಲಿಂದ ಬರ್ಬೇಕು ಯಜಮಾನ್ರೆ? ಏಯ್ ಸುಬ್ಬು, ಏನೋ ಯೋಚಿಸ್ತಾ ಇದೀಯಾ? ಅಣ್ಣ ನೀನು ಹೇಳಿದಾಗ ಇವನೇನೋ ಹೊಸ್ತರ ಕಾಣಿಸ್ತಾ ಇದ್ದಾನೆ. ಹೌದು ಸರ್, ಏನೋ ಒಂಥರ ಹೊಸ ಥರ ವಿಚಿತ್ರ ಒಂಥರ ಫೀಲ್ ಆಗ್ತಾ ಇದೆ. ನೋಡಿದ್ಯಾ ಅಣ್ಣ, ಏನು ಮಾತಾಡಿದ್ರು ಮಾತಾಡಲ್ಲ, ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಖಂಡಿತ ಇವನ್ನೆಲ್ಲ ಕಳೆದೋಗಿದ್ದಾನೆ. ಹೌದೇನಪ್ಪ? ಕಳೆದೋಗೋ ಯೋಚನೆ ನಿಮ್ಮ ಮನಸ್ಸಲ್ಲಿದೆಯಾ? ಇಲ್ಲ ಯಜಮಾನ್ರೆ, ಆ ಥರ ಏನಿಲ್ಲ. ನೀವೇ ಹೇಳಿದ್ರಲ್ಲ ಮುಖದಲ್ಲಿ ಒಂಥರ ಕಳೆ ಕಾಣಿಸ್ತಾ ಇದೆ ಅಂತ. ಯೋಚನೆ ಏನಿರುತ್ತೆ ಹೇಳಿ. ಅಮ್ಮ, ಹೌದು ಬಿಡು ಸುಬ್ಬು, ನಿನ್ ಮುಖದಲ್ಲಿ ಕಳೆ ಎದ್ದು ಕಾಣ್ತಾ ಇದೆ. ನಿನಗೆ ಯಾವ ಯೋಚನೆನೂ ಇಲ್ಲ ಅಂತ ಹೇಳ್ತಿದೀಯಲ್ಲ, ಅದು ನೀನ್ ವೀರು ಹತ್ರ ಎಲ್ಲ ಸತ್ಯನೂ ಹೇಳ್ಬಿಟ್ಟಿಯಲ್ಲ. ಆ ಸತ್ಯ ಹೇಳಿದ ಕಳೆ ನಿನ್ ಮುಖದಲ್ಲಿ ಎದ್ದು ಕಾಣ್ತಿದೆ.